15ನೇ ತಾರೀಕಿನ ನಂತರ ಏನೋ ಮಂತ್ರಿಮಂಡಲ ವಿಸ್ತರಣೆ ಮಾಡಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಹೇಳಬೇಕಾಗಿದೆ. ಈಗ ಕೇರಳ ಮತ್ತು ತಮಿಳುನಾಡದ್ದು ಮುಗಿದ ಮೇಲೆ ಹೈಕಮಾಂಡ್ ಕುರಿತು ಮುಖ್ಯಮಂತ್ರಿಗಳನ್ನ ಅವ್ರನ್ನ ಕರೆದು ಮಾತನಾಡಿದ ನಂತರ ಸಾಲ್ವ್ ಆಗೋದು ಹೊರತಾಗಿ ನಮ್ಮಂಥರದ ಕೂತ ಹೇಳುವಂಥದ್ದಿಲ್ಲ. ಏನಾದರೂ ಹೈಕಮಾಂಡ್ AICC ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಫೈನಲ್. ಕೇರಳಕ್ಕೆ KC ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಎಲ್ಲ ಕಡೆ ಜಾರಿಯಾಗಿದೆ. ನಾನು ಕೂಡ KC ವೇಣುಗೋಪಾಲ್ ಸಾಹೇಬರು ಮುಖ್ಯಮಂತ್ರಿ ಆದರೆ ನಾನು ಕೂಡ ಅಷ್ಟು ಸಂತೋಷ ಪಡ್ತಕ್ಕಂಥದ್ದು. ಇವತ್ತು ವಿಜಯ್ ಅವರು ತಮಿಳುನಾಡಿಗೆ ಮುಖ್ಯಮಂತ್ರಿಗಳಾಗ್ತಾರೆ. ವಿಜಯ್ ಅವರು ದೊಡ್ಡ ಪಕ್ಷವಾದಾಗ ಫಸ್ಟ್ ಅವ್ರನ್ನ ಇನ್ವೈಟ್ ಮಾಡ್ಬೋದು. ಯಾರು ಹೆಚ್ಚು MLAಗಳು ಇರ್ತಾರೋ ಅವ್ರನ್ನ ಕರಿಬೇಕು. ಅದು ಬಿಟ್ಟುಕೊಟ್ಟು ಮತ್ತೊಂದು 4-5 ದಿವಸ ರಾಜಕೀಯ ಸರ್ಕಸ್ ಆಯಿತು. ಕಾಂಗ್ರೆಸ್ ಪಕ್ಷ ಅಲ್ಲೂ ಕೂಡ ಬೆಂಬಲ ಕೊಟ್ಟಿದೆ. ಅದಕ್ಕೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಒಂದು ಬದಲಾವಣೆ ಗಾಳಿ ಬೀಸ್ತಾ ಇದೆ. ಆದರೆ ಒಂದು ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಅದು ಯಾವ ರೀತಿಯಾಗಿ ಚುನಾವಣೆ ಮಾಡಿದ್ರು ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ದೀದಿಯವರು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಸೋಲು ಅನುಭವಿಸ್ಬೇಕಾದ್ರು. ಅದಕ್ಕೊಂದು ಅಲ್ಲಿಯ ವ್ಯವಸ್ಥೆನೇ ಬೇರೆ, ನಮ್ಮಲ್ಲಿ ರಾಜಕಾರಣ ಬೇರೆ. ಇಡೀ ಪಂಚ ರಾಜ್ಯಗಳ ಎಲೆಕ್ಷನ್ದಾಗ ದೊಡ್ಡ ಏನು ಬಿಗೇವ್ ಅಂತ ಅನ್ನೋಂಗಿಲ್ಲ. ಎಷ್ಟು BJP ಗೆದ್ದರೆ ಆ 20% ಇತರೆ ಪಕ್ಷಗಳು ಗೆದ್ದಾವೆ. ಯಾರು ಕೇಳಿರ್ಲಿಲ್ಲ. ಆದ್ರೆ ನಾನೇ ಆ ದೇವಸ್ಥಾನದ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಾಮಿಗಳಿಗೆ ಕೇಳಿದ ಏನಾರು ಪ್ಲಾನಿಂಗ್ ಮಾಡ್ಕೊಡ್ರಿ. ಏನೂ ಇಲ್ಲ ಅದು. ನೋಡಿಕೆ ರಾಜನವ್ರು ಬಂದಿದ್ರು, ಅನೇಕ ಜನ ಅವೆಲ್ಲ ಹಿರಿಯರು, ವಿಶೇಷವಾಗಿ ತಾಯಿಯಂದ್ರು ಈ ಗ್ರಾಮದ ಯೋಗೇಶ್ವರ ಮೇಲೆ ಅತ್ಯಂತ ಭಕ್ತಿ ಭಾವದಿಂದ ಅವತ್ತೇನು ಕೂಡಿದ್ರು. ನಾನು ಅವ್ರನ್ನ ನೆನಪಿಸಿಕೊಂಡು ಇದು ಇಡೀ ಈ ಗ್ರಾಮದ ತಾಯಿಯಂದ್ರಿಗೆ, ಈ ಗ್ರಾಮದ ಗುರು ಹಿರಿಯರಿಗೆ ಶಿವೇಶ್ವರ ರೂಪದಲ್ಲಿ ಕಾಣಬೇಕಾದದ್ದು ನನ್ನ ಜವಾಬ್ದಾರಿ ಅಂತ ಹೇಳ್ಕೊಂಡು 1 ಕೋಟಿ ರೂಪಾಯಿ ಅವತ್ತು ನಾನು ವಾಗ್ದಾನವನ್ನು ಮಾಡಿ ಇವತ್ತು ಅದನ್ನು ಕೊಟ್ಟಿದ್ದೀನಿ. ಇವತ್ತು ಆ ದೇವಸ್ಥಾನ ಜೀರ್ಣ ಆಗ್ತಾ ಇದೆ. ಅದರ ಬೆಳವಣಿಗೆಗೆ ಗ್ರಾಮದ ಗುರು ಹಿರಿಯರು ಸಹಿತ ನೀವೆಲ್ಲ ಸಹಕರಿಸಬೇಕಾಗ್ತದೆ. ಶಿವಗೇಶ್ವರನ ಪ್ರಾರಂಭಗೊಂಡು ಇವತ್ತೇನು ಈ ಗ್ರಾಮದ ಒಂದು ಸಂಸ್ಕಾರ ಕೇಂದ್ರ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಪ್ರವಚನ ನಡೆಸಿರ್ತಕ್ಕಂಥ ಗ್ರಾಮ ಇತ್ತು. ಅನೇಕ ವರ್ಷಗಳ ಹಿಂದೆ ಅವರು ಈ ಭಾಗದಲ್ಲಿ ಒಂದು ಸಂಸ್ಕಾರ ಕೊಟ್ಟಿದ್ರು. ಒತ್ತಿಗೆ ಈ ಭಾಗದವರ ಪ್ರವಚನ ಈ ತಾಲೂಕಿನ ಇತಿಹಾಸದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಅದಾಗಿತ್ತು. ಅದರ ಸದಿನೆನಪಿಗೆ ಒಂದು ಆಶ್ರಮವನ್ನು ಮಾಡಿದ್ದೀರಿ. ಆಶ್ರಮದ ಬೆಳವಣಿಗೆಗೆ ಅನೇಕ ನನ್ನ ಹಿತೈಷಿಗಳು ಪರಿಶ್ರಮ ಪಟ್ಟಿದ್ದೀರಿ. ಇತ್ತೀಚೆಗೆ ತಾವೆಲ್ಲ ಕೂಡಿ ಒಬ್ಬ ಅತ್ಯಂತ ಸಿದ್ದೇಶ್ವರ ಮಹಾಸ್ವಾಮಿಗಳ ಕರುಣೆಯಿಂದ, ಆ ಸಂಸ್ಕಾರದಿಂದ ಇರ್ತಕ್ಕಂಥ ಒಬ್ಬ ಮಹಾಸ್ವಾಮಿಗಳನ್ನ ಆ ಮಠಕ್ಕೆ ತಂದು